ಭಗತ್ ಸಿಂಗ್, ರಾಜ್ಗುರು, ಮದನ್ಲಾಲ್ ಧಿಂಗ್ರಾ ಮತ್ತು ಜ್ವಾಲಾ ಪ್ರಸಾದ್, ಸುನೀತಾ ಚೌಧರಿ, ಸುಹಾಸಿನಿ, ಶಾಂತಿ ಘೋಷ್, ಸುರೇಶ್ ಶೇಖ್, ಖುದಿರಾಮ್ ಘೋಷ್, ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ವಿನಯ್ ದಾಮೋದರ್, ವಾಸುದೇವ್ ಬಲ್ವಂತ್ ಫಡ್ಕೆ, ಪ್ರೀತಿ ವಜೇದಾರ್, ಜಿತೇಂದ್ರನಾಥ್ ದಾಸ್, ಚಾಪೇಕರ್ ಸೋದರರು ದಾಮೋದರ, ಬಾಲಕೃಷ್ಣ ಮತ್ತು ವಾಸುದೇವ್, ಕ್ಯಾಪ್ಟನ್ ಲಕ್ಷ್ಮಿ, ಕಲ್ಪನಾ ದತ್, ಉಜ್ವಲ, ಭವಾನಿ ಭ್ರಷ್ಟಾಚಾರ್, ರವಿ ಬ್ಯಾನರ್ಜಿ, ಅರುಣಾ ಸಾಫಲಿ, ಸಿಂಧೂರು ಲಕ್ಷ್ಮಣ, ಕಿತ್ತೂರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಹೀಗೆ ಇನ್ನು ಸಹಸ್ರಾರು ಜನರು ತಮ್ಮ ಬದುಕನ್ನೇ ಪಣಕ್ಕಿಟ್ಟು ಹೋರಾಟವನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಅವರ ಒಂದು ತ್ಯಾಗ ಬಲಿದಾನದ ಫಲವಾಗಿ ನಾವು ಇವತ್ತು ಸ್ವಾತಂತ್ರ್ಯವಾಗಿದ್ದೀವಿ ಅಂತ. ಹಾಗಾಗಿ ಇವರೆಲ್ಲರ ಹೆಸರನ್ನ ನಾವು ನೆನಪಿಸಿಕೊಳ್ಳಲೇಬೇಕು. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ. ಒಂದು ಮಾತನ್ನ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಆ ಬಂಧುಗಳೇ, ಜಿತೇಂದ್ರನಾಥ್ ದಾಸ್ ಅಂತಕ್ಕಂಥವರು ಸುಮಾರು 63 ವರ್ಷ ಅನ್ನ ನೀರ ಇಲ್ಲಾರ್ದೇ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಪ್ರಾಣವನ್ನ ಪಟ್ಟಂತವರು ಅಂತ. ಈ ಇತಿಹಾಸಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಹಾಗಾಗಿ ಅದನ್ನ ಓದುವಂತ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತಾ, ಸ್ವಾತಂತ್ರ್ಯ ನಂತರದಲ್ಲಿ ಬಹುತೇಕವಾಗಿ ಅಂದಿನ ಕಾಂಗ್ರೆಸ್ ನಡೆಸಿದ ಹೋರಾಟವನ್ನು ಮಾತ್ರ ಸರ್ಕಾರಗಳು ಸ್ಮರಿಸುತ್ತವೆ ಅಂತ. ಹೌದು, ಖಂಡಿತ ಕಾಂಗ್ರೆಸ್ ನಡೆಸಿದಂತ ಹೋರಾಟಗಳು ಸ್ಮರಣೀಯವೇ, ನೆನಪಿಸಿಕೊಳ್ಳಲೇಬೇಕು. ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿ ಮಾರ್ಗದಲ್ಲಿ ನಡೆದ ಹುತಾತ್ಮರನ್ನ, ಈ ಮೇಲೆ ಹೇಳಿದಂತ ಹುತಾತ್ಮರನ್ನ, ಘಟನೆಗಳನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ. ಹಾಗಾಗಿ ಅದು ಆಗಬಾರದು ಅಂತ. ಆದರೆ ಈಗಿನ ಕೇಂದ್ರ ಸರ್ಕಾರವೊಂದು ಕ್ರಾಂತಿಕಾರಿ ಚಿಂತನೆಗಳು ಮಾತ್ರವಲ್ಲ, ಪ್ರಗತಿಪರ, ವೈಚಾರಿಕ, ವೈಜ್ಞಾನಿಕ ಚಿಂತನೆಗಳನ್ನು ಕೂಡ ಸಹಿಸುತ್ತಿಲ್ಲ. ಆದರೆ ಅದನ್ನ ನಾವು ತಿಳ್ಕೊಂಡು ಕೂಡ ನಮ್ಮಂತವರೆಲ್ಲರೂ ಕೂಡ ಮೂಕೈಸ್ಮಕರಾಗಿದೆಯಲ್ಲ, ಅದು ಇವತ್ತಿನ ದುರಂತ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಇಂದು ಅದೇ ಮಾದರಿ 1919ರಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟವನ್ನು, ಕ್ರಾಂತಿಕಾರಿ ಪಡೆಗಳನ್ನು ನಿಯಂತ್ರಿಸಲು ರೌಲತ್ ಕಾಯ್ದೆಯನ್ನ ಜಾರಿಗೆ ತಂದರು. ಅಂದ್ರೆ ಇಂದು ಅದೇ ಮಾದರಿಯಲ್ಲಿ ಕ್ರಾಂತಿಕಾರಿಗಳನ್ನ ಅತ್ಯುತ್ತಮ ಮಾದರಿಯಲ್ಲಿನೇ ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ, ಅದು 1962ರಲ್ಲಿ ಇತ್ತು. ಆ ಕಾನೂನಿಗೆ ತಿದ್ದುಪಡಿಯನ್ನ ತರೋದ್ರ ಮುಖಾಂತರ ಅಲ್ಲಿ ಏನಪ್ಪ ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಸಿವ್ ಅವಾಯ್ಡ್ಮೆಂಟ್ ಆಕ್ಟ್ 2019 ಅಂತ ಹೇಳಿ ಒಂದು ಕಾನೂನನ್ನ 2019ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಇದರ ಮೇಲಿನ ಉದ್ದೇಶ ಏನು ಅಂತಂದ್ರೆ, ಸರ್ಕಾರಗಳನ್ನ ಪ್ರಶ್ನಿಸುವ, ವಿರೋಧಿಸುವ, ಟೀಕಿಸುವ, ವಿಮರ್ಶಿಸುವ ಹಕ್ಕನ್ನೇ ಈ ಕಾಯ್ದೆ ಕಿತ್ಕೊಳ್ತಾ ಇದೆ ಅಂತ. ಕ್ರೈಸ್ತ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಯಹೂದಿ ಎಂದು ಅರಿತುಕೊಂಡು ಬಾಳಿದಾಗ ಮಾತ್ರ ನಾನೊಬ್ಬ ಈ ದೇಶದ ಉತ್ತಮ ಪ್ರಜೆಯಾಗಲು ಸಾಧ್ಯ. ಆ ವಿಚಾರಧಾರೆಗಳೊಂದಿಗೆ ನಾವು ಇಲ್ಲಿ ಸೇರ್ಬೇಕು ಅಂತ. ಇನ್ನೊಂದು, ನಾನು ಇನ್ನೊಬ್ಬರಿಂದ ಎಷ್ಟು ಪ್ರೀತಿ ಗೌರವವನ್ನ ಅಪೇಕ್ಷಿಸ್ತೀನೋ ಅಷ್ಟೇ ಗೌರವವನ್ನ, ಅಷ್ಟೇ ಪ್ರೀತಿಯನ್ನ ಇನ್ನೊಬ್ಬರಿಗೂ ಕೊಡುವುದನ್ನ ಕಲಿತಾಗ ಮಾತ್ರ ನಾನೊಬ್ಬ ಉತ್ತಮ ನಾಗರಿಕ ಆಗೋಕ್ಕೆ ಸಾಧ್ಯ. ನಾನು ನನ್ನ ಜಾತಿ, ಮತ, ಪಂಥ, ಧರ್ಮಗಳನ್ನು ಎಷ್ಟು ಗೌರವಿಸುತ್ತೇನೋ ಅಷ್ಟೇ ಗೌರವವನ್ನ, ಅಷ್ಟೇ ಪ್ರೀತಿಯನ್ನ ಇತರ ಜಾತಿ, ಮತ, ಪಂಥ, ಧರ್ಮಗಳಿಗೆ ಗೌರವಿಸುವುದನ್ನು ಕಲಿತಾಗ ಮಾತ್ರ ಇಲ್ಲಿ ಸೌಹಾರ್ದತೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಸೌಹಾರ್ದತೆಗಾಗಿ ಇಂಥ ಒಂದು ಉಪನ್ಯಾಸ ಕಾರ್ಯಕ್ರಮಗಳು ನಾವು 13 ವರ್ಷದಿಂದ ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಬಂಧುಗಳು. ಏಕೆಂದ್ರೆ ನಮ್ಮದು ಬಹುಮುಖ ಸಮಾಜವಾಗಿದೆ. ಇದು ಒಂದೇ ಜಾತಿಯ, ಒಂದೇ ಧರ್ಮದ, ಒಂದೇ ಭಾಷೆಯ ದೇಶವಲ್ಲ. ಇದು ಬಹುವಿಧ ಸಮಾಜ ಮತ್ತು ಬಹುಮುಖ ಸಮಾಜವಾಗಿದೆ ಅಂತ. ಹಾಗಾಗಿ 1947ರ ಮುಂಚೆ ಒಂದು ಸತ್ಯ ತಿಳ್ಕೊಳ್ಬೇಕು. 1947ರ ಮುಂಚೆ ಅಂದ್ರೆ ಸ್ವಾತಂತ್ರ್ಯ ಚಳುವಳಿಗಿಂತ ಮೊದಲು, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಸುಮಾರು 565 ಸಂಸ್ಥಾನಗಳು ಈ ದೇಶದೊಳಗಿದ್ದವು. ಅಖಂಡ ಭಾರತವಾಗಿರಲಿಲ್ಲ.
565